ನೋಡಿ ಗುಡ್ಡ ಕುಸಿತಾಗಿ ಟ್ರಾಫಿಕ್ ಜಾಮು ಹೇಗಾಗಿದೆ ಅಂತ ಇಲ್ಲೆಲ್ಲ. ಸ್ನೇಹಿತರೆ, ಈ ರೋಡಲ್ಲಿ ಗಾಡಿ ಓಡಿಸೋಕ್ಕೂ ಧೈರ್ಯ ಬೇಕು, ಯಾಕೆಂದರೆ ಯಾವಾಗ ಗುಡ್ಡ ಕುಸಿತೋ ಗೊತ್ತಾಗಲ್ಲ. ಹಾಯ್ ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಚೇತನ. ಸ್ನೇಹಿತರೆ, ನಮ್ಮ ಚಾರ್ಧಾಮ್ ಯಾತ್ರೆಯ ಎಲ್ಲ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇದೆ. ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನೋಡಿ, ಇದು ಗುಪ್ತಾ ಕಾಶಿಗೆ ಹೋಗುವಂಥ ರೋಡು ಸ್ನೇಹಿತರೆ. ನೋಡಿ ಹೇಗಿದೆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ರೋಡ್ಗಳು ಯಾವ ಥರ ಇದೆ, ಮತ್ತು ಕೆಳಗಡೆ ನದಿ ಹರಿತಾ ಇರುತ್ತೆ, ಮೇಲ್ಗಡೆ ರೋಡು. ತುಂಬ ಕಷ್ಟ ಸ್ನೇಹಿತರೆ ಇಲ್ಲಿ ವೆಹಿಕಲ್ಗಳನ್ನ ಓಡಿಸೋದು. ಡ್ರೈವರ್ಗಳಿಗೆ ಒಂಥರ ಚಾಲೆಂಜ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಒಂಥರ ಗುಡ್ಡ ಜಾಸ್ತಿ ಇರೋದ್ರಿಂದ ಬೆಟ್ಟಗಳು ಎಲ್ಲ ಬೆಟ್ಟದ ಮೇಲೆ ರೋಡ್ಗಳನ್ನ ಮಾಡಿರೋದು. ಯಾವಾಗ ಬೆಟ್ಟ ಕುಸಿಯುತ್ತೆ, ಮಳೆ ಜಾಸ್ತಿ ಆದರೆ ಮತ್ತು ಸ್ಲೈಡಿಂಗ್ ಆದರೆ ಗುಡ್ಡ ಕುಸಿತ ಆಗ್ತಾನೆ ಇರುತ್ತೆ. 1 ಗಂಟೆ 2 ಅವರ್ 3 ಅವರ್ ಹೇಳೋಕ್ಕಾಗಲ್ಲ, ಎಷ್ಟೊತ್ತು ಟ್ರಾಫಿಕ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಕೆಲವು ಕಡೆ ಗುಡ್ಡ ಕುಸಿಯುತ್ತೆ, ಅಲ್ಲಿ 2 ಅವರ್ 3 ಅವರ್ ಲೇಟ್ ಆಗುತ್ತೆ. ಆವಾಗ ಏನೂ ಮಾಡೋಕ್ಕಾಗಲ್ಲ, ಹೋಗ್ತಾ ಇರಬೇಕಾಗುತ್ತೆ. ನೋಡಿ ಯಾವ ಥರ ಇದೆ ಇದೆಲ್ಲ. ಎಲ್ಲಿ ನೋಡಿದ್ರು ನಿಮಗೆ ಬೆಟ್ಟಗಳ ಸಾಲೆ ಕಾಣಿಸ್ತಾ ಇರುತ್ತೆ. ಬನ್ನಿ ಹಾಗೆ ಮುಂದೆ ಹೋಗೋಣ. ಇನ್ನು ಯಾವ ಥರ ಇದೆ ಪ್ರಕೃತಿ ನೋಡಿ. ನೋಡಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಇಲ್ಲಿ ಮುಂದೆ ಒಂದು ಗುಡ್ಡ ಕುಸಿದಿದೆ. ಹಾಗಾಗಿ ಎಲ್ಲ ವೆಹಿಕಲ್ಗಳು ಸುಮಾರು ಕಿಲೋಮೀಟ್ರು 3-4 ಕಿಲೋಮೀಟ್ರ್ ಗಟ್ಟಲೆ ಎಲ್ಲ ಟ್ರಾಫಿಕ್ ಆಗಿದೆ, ಎಲ್ಲ ನಿಂತಿದೆ. ಇಲ್ಲೇನಪ್ಪ ಅಂದರೆ 1 ವೇ ಸೈಡ್ ನಿಲ್ಲಿಸ್ಬಿಡ್ತಾರೆ, ಆ ಕಡೆಯಿಂದ ಆಪೋಸಿಟ್ ಯಾರೂ ಬರೋಲ್ಲ. ಏಕೆಂದರೆ ಬಂದರೆ ಮತ್ತೆ ಕ್ಲಿಯರ್ ಆಗೋಲ್ಲ ಟ್ರಾಫಿಕ್ಕು ಅಂತ. ನೋಡಿ, ನಾವು ಗುಡ್ಡ ಕುಸಿತು ಹೆಂಗಿದ್ರು 2 ಅವರ್ ಅಲ್ಲೇ ನಿಂತಿದ್ದೋ. ಹಾಗಾಗಿ ಅಲ್ಲೇ ಎಲ್ಲ ನೋಡಿಕೊಂಡು ಪ್ರಕೃತಿನ ತುಂಬ ಚೆನ್ನಾಗಿದೆ. ನೋಡಲ್ಲಿ JCBಲಿ ರೆಡಿ ಮಾಡ್ತಾರೆ ನೋಡಿ. ಆ ಗುಡ್ಡ ಕುಸಿದು ಪೂರ್ತಿ ರೋಡ್ಗೆ. ರೋಡ್ ಚಿಕ್ಕ ಇರೋದ್ರಿಂದ ಒಂದು ಗುಡ್ಡ ಕುಸಿತು ಅಂದರೆ ಫುಲ್ಲು ರೋಡೇ ಮುಚ್ಚೋಗ್ಬಿಡುತ್ತೆ. ಮತ್ತೆ ಅದನ್ನು ರೋಡನ್ನ ಕ್ಲಿಯರ್ ಮಾಡಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ನೋಡಿ, ಇಲ್ಲಿ ಎಲ್ಲ ಬೈಕು ಇದರೆಲ್ಲ ನಿಂತಿದ್ದಾರೆ. ಅಲ್ಲಿ ಪೊಲೀಸ್ನವ್ರು ಇರ್ತಾರೆ, ಅವರು ಕಂಟ್ರೋಲ್ ಮಾಡ್ತಾರೆ ಎಲ್ಲ. ನೋಡಿ, ಈಗ ನಮ್ಮ ಡ್ರೈವರು, ಇದೇ ನಮ್ಮ ಬಸ್ಸು ಡ್ರೈವರು. ನಮ್ಮ ಡ್ರೈವರು ತುಂಬ ಒಳ್ಳೆ ಡ್ರೈವರ್ ಮಾತ್ರ. ಏಕೆ ಅಂದರೆ ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಾರೆ. ಇಂಥ ಇಕ್ಕಟ್ಟಲ್ಲೆಲ್ಲ ಗಾಡಿನ ತುಂಬ ಚೆನ್ನಾಗಿ ಹೊಡಿತಾರೆ. ನೋಡಿ ಎಷ್ಟು ಚಿಕ್ಕ ರೋಡ್ಗಳಿದೆ ನೋಡಿ. ಮೇಲೆ ಬೆಟ್ಟ, ಈ ಕಡೆ ಗುಡ್ಡ ಕುಸಿತ ಅಂದರೆ ಫುಲ್ಲು ರೋಡೇ ಮುಚ್ಚೋಗ್ಬಿಡುತ್ತೆ, ಆ ಥರ ಇರುತ್ತೆ. ಕೆಲವು ಸೈಡು ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ರೋಡ್ ಮಾಡಿದಾಗ ಮಣ್ಣನ್ನು ನಾವು ಅಲ್ಲಿ ಕೆಳಗಡೆನೂ ತಳ್ಳೋಕ್ಕಾಗಲ್ಲ. ಹಾಗಾಗಿ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗುತ್ತೆ. ಆವಾಗ ತುಂಬ ಟೈಮ್ ಹಿಡಿಯುತ್ತೆ ರೋಡು ಕ್ಲಿಯರ್ ಮಾಡಬೇಕಾದ್ರೆ.
ಅಂಥ ಟೈಮಲ್ಲಿ 2 ಅವರ್ 3 ಅವರು ವೆಯ್ಟ್ ಮಾಡಲೇಬೇಕಾಗತ್ತೆ. ನೋಡಿ ಇಲ್ಲೇ ಗುಡ್ಡ ಕುಸ್ತಿದ್ದು ನಾವಲ್ಲಿ ಈಗ ಟ್ರಾಫಿಕ್ ಜಾಮಿಂದ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇರೋದು. ನೋಡಿ ಇಲ್ಲಿ ಯಾವ ಥರ ಗುಡ್ಡ ಕುಸ್ತಿದೆ ಅಂತ. ನೋಡಿ ಇಷ್ಟೇ ರೋಡ್ ಇರೋದು, ಅಷ್ಟು ಒಳಗಡೆ ಗಾಡಿ ಓಡಿಸ್ಬೇಕು. ಇಲ್ಲಿ ಆಪೋಸಿಟ್ ಗಾಡಿ ಬಂದರೆ ಸೈಡ್ ಕೊಡೋಕ್ಕಾಗಲ್ಲ, ಅದಕ್ಕೆ ಒನ್ ವೇ ಮಾಡಿ ನಿಲ್ಲಿಸಿ ಗಾಡಿಗಳನ್ನ ಕಳಿಸ್ತಾರೆ. ನೋಡಿ ಸ್ವಲ್ಪ ಮೇಲಕ್ಕೆ ಎತ್ತಾಕಿ ಕ್ಲಿಯರ್ ಮಾಡಿದ್ದಾರೆ, ಹೋಗೋಕ್ಕೆ ಸ್ವಲ್ಪ ಜಾಗ ಆಗಲಿ ಅಂತ. ಇದು ಆಲ್ಮೋಸ್ಟ್ ಇಲ್ಲಿ ಉತ್ತರಾಖಂಡ ಉತ್ತರ ಪ್ರದೇಶ ಈ ಕಡೆ ಬಂದರೆ ಇದು ನಾರ್ಮಲ್ಲು, ಗುಡ್ಡ ಕುಸಿತ ಬೆಟ್ಟಗಳು ಬಿದ್ದಿರೋದು ಇದು ನಾರ್ಮಲ್ಲು. ಏಕೆಂದರೆ ಇಲ್ಲಿ ಬೆಟ್ಟಗಳ ಮೇಲೇ ರೋಡ್ ಮಾಡಿರೋದ್ರಿಂದ ಇದು ನಾರ್ಮಲ್. ಇದು ಡ್ರೈವರ್ಗಳಿಗೆಲ್ಲ ಅದು ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಈ ಥರ ಆಗಿರೋದು. ನೋಡಿ ಎಷ್ಟು ದೂರ ವೆಹಿಕಲ್ಗಳು ನಿಂತಿದೆ ನೋಡಿ. ನಾವು ಆ ಕಡೆ ನಿಂತಿದ್ದೋ, ಈಗ ಈ ಕಡೆ ನೋಡಿ ಎಷ್ಟು ಟ್ರಾಫಿಕ್ ಆಗಿದೆ. ಬನ್ನಿ ಹಾಗೆ ಮುಂದೆ ಹೋಗೋಣ, ಯಾವ ಥರ ಇದೆ ಉತ್ತರಾಖಂಡ ರೋಡ್ಗಳು ಅನ್ನೋದನ್ನ ನೋಡೋಣ ಬನ್ನಿ. ಸ್ನೇಹಿತರೆ ನೋಡಿ, ಇಲ್ಲೂ ಒಂದು ಗುಡ್ಡ ಕುಸ್ತಿ ರೋಡು ಎಷ್ಟು ಚಿಕ್ಕದಾಗಿ ಮಾಡಿದ್ದಾರೆ ನೋಡಿ. ಸ್ವಲ್ಪ ಮೇಲ್ಗಡೆ ಎಲ್ಲ ಆ ಕಡೆ ಎತ್ತಾಕಿ ಒಂದು ವೆಹಿಕಲ್ ಹೋಗುವಷ್ಟು ರೋಡ್ನ ಮಾಡಿಕೊಟ್ಟವ್ರೆ. ಯಾಕೆ ಅಂದರೆ ಇದನ್ನ ಅರ್ಜೆಂಟಾಗಿ ಶಿಫ್ಟ್ ಮಾಡೋಕ್ಕೂ ಆಗಲ್ಲ ಬೇರೆ ಕಡೆಗೆ, ಹಾಗಾಗಿ ದೊಡ್ಡ ಗುಡ್ಡನೇ ಕುಸ್ತಿರೋದಿಲ್ಲಿ, ಬೆಟ್ಟನೇ ಕುಸ್ತೋಗಿದೆ. ಹಾಗಾಗಿ ಸದ್ಯಕ್ಕೆ ಕ್ಲಿಯರ್ ಮಾಡಿ ಹೋಗೋಕ್ಕೆ ಅನುವು ಮಾಡಿಕೊಟ್ಟವ್ರೆ. ಇಲ್ಲಾಂದರೆ ಕಿಲೋಮೀಟ್ರ್ ಗಟ್ಟಲೆ ವೆಹಿಕಲ್ಗಳು ಸ್ಟಾಪ್ ಆಗಿಬಿಡ್ತವೆ. ಯಾಕೆಂದರೆ ಇಲ್ಲಿ ಟೂರಿಸ್ಟ್ ಜಾಸ್ತಿ, 6 ತಿಂಗಳು ಓಪನ್ ಇರೋದ್ರಿಂದ ಎಲ್ಲ ದೇವಸ್ಥಾನಗಳು 6 ತಿಂಗಳು ಜಾಸ್ತಿ ಜನ ಬರ್ತಾರೆ. ಹಾಗಾಗಿ ನಂದೊಂದೇನು ಸಲಹೆ ನಿಮಗೆ ಒಂದು ಕೊಡೋದೇನಂತಂದರೆ ಸ್ನೇಹಿತರೆ, ಈಗ ನಮ್ಮ ಸೈಡೆಲ್ಲ ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ಕು ಬಾಟಲ್ಲು, ಪ್ಲಾಸ್ಟಿಕ್ ಕವರು ಈ ಥರದ್ದೆಲ್ಲ ಬಿಸಾಕ್ಬಿಡ್ತೀರಾ. ದಯವಿಟ್ಟು ಈ ಸೈಡು ನೀವೆಲ್ಲರ ಹೋದರೆ ಪ್ರಕೃತಿಗೆ ನಾವೇನಾದರೂ ಕೊಡಬೇಕು ಅನ್ನೋದಿದ್ದರೆ ದಯವಿಟ್ಟು ಇಲ್ಲಿ ರೋಡ್ ಸೈಡು ಎಲ್ಲೂ ಸಹ ನೀವು ಪ್ಲಾಸ್ಟಿಕ್ ಆಗಲಿ ಬಾಟಲ್ಗಳಾಗಿ ಬಿಸಾಕಬೇಡಿ. ಯಾಕೆಂದರೆ ನೋಡೋಕೆ ಅಷ್ಟು ಪ್ರಕೃತಿ ಚೆನ್ನಾಗಿರುತ್ತೆ, ಅದನ್ನು ನಾವೇ ಹಾಳು ಮಾಡ್ಕೊಳ್ಳೋದು ಬೇಡ. ಅಲ್ಲೇ ಒಂದು ಕಡೆ ಒಂದು ಕವರ್ಗೆ ಹಾಕಿಟ್ಟು ನೀವು ಇಳಿಬೇಕಾದ್ರೆ ಡಸ್ಟ್ಬಿನ್ ಇಟ್ಟಿರ್ತಾರೆ ಅಲ್ಲೆಲ್ಲಾದರೂ ಒಂದು ಕಡೆ, ಅಲ್ಲಿ ತೊಗೊಂಡೋಗಿ ಅಲ್ಲಿ ಹಾಕಿ. ಅಲ್ಲಿ ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ಎಲ್ಲೂ ನೀರಿನ ಬಾಟ್ಲಾಗಲಿ ಇನ್ನೊಂದಾಗಲಿ ದಯವಿಟ್ಟು ಎಸಿಬೇಡಿ. ನೋಡಿ ಈಗ ನಾವು ಗುಪ್ತಕಾಶಿಗೆ ಬರ್ತಾಯಿದ್ದೀವಿ. ಇನ್ನೇನಿದು ಇದೆಲ್ಲ ಗುಪ್ತಕಾಶಿನೇ. ಗುಪ್ತಕಾಶಿ ಮುಗಿಸ್ಕೊಂಡು ನೆಕ್ಸ್ಟು ನಾವು ಮುಂದೆ ಹೊಡ್ತೀವಿ ಸ್ನೇಹಿತರೆ. ನಮ್ಮ ವೀಡಿಯೋಗಳೆಲ್ಲ ಯೂಟ್ಯೂಬ್ನಲ್ಲಿ ಹಾಕ್ತಾಯಿದ್ದೀವಿ, ಹಾಗೆ ಯೂಟ್ಯೂಬ್ನ ನೋಡಿ ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಏನು ಅನಿಸಿದ್ರೆ ನಿಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ ನೀವು, ಬೆಟ್ಟದ ಒಳಗಡೆ ಹೋಗುತ್ತೆ ನೋಡಿ. ಈ ಥರ ಟರ್ನಲ್ಗಳನ್ನ ಸುಮಾರು ಈ ಕಡೆ ಉತ್ತರಾಖಂಡ್ ಕಡೆ ಮಾಡ್ತಿದ್ದಾರೆ, ಇನ್ನೂ ಕೆಲಸ ನಡೀತಾ ಇದೆ, ಕೆಲವಾಗಿದೆ ನೋಡಿ. ಇದು ರೋಡ್ ಮಾಡೋಕ್ಕೆ ಅಲ್ಲಿ ಜಾಗ ಇಲ್ಲ, ಅದಾಗೆ ಸುರಂಗ ಮಾರ್ಗ ಟರ್ನಲ್ಗಳನ್ನ ಮಾಡ್ತಾರೆ ನೋಡಿ. ಎಷ್ಟು ದೂರ ಇದೆ ಇದು ಟರ್ನಲ್ಲು. ಈ ಥರದನ್ನ ಉತ್ತರಾಖಂಡಲ್ಲಿ ಕೆಲವು ಕಡೆ ತುಂಬ ಕಡೆ ಮಾಡ್ತಿದ್ದಾರೆ. ಅದನ್ನು ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ. ಏಕೆಂದರೆ ಲ್ಯಾಂಡ್ ಸ್ಲೈಡಿಂಗ್ನಿಂದ ಟ್ರಾಫಿಕ್ಕು ಮತ್ತು ಅದನ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತಾವ್ರೆ ಅಂದರೆ ಬೆಟ್ಟನ ಹೊರದು ಒಳಗಡೆ ಸುರಂಗ ಮಾರ್ಗ ಮಾಡ್ತಿದ್ದಾರೆ. ತುಂಬ ದೊಡ್ಡ ಟರ್ನಲ್ಗಳ ಈ ಕೆಲವಿಂದೆ ಈ 1-2 ವರ್ಷದಿಂದ ಗೊತ್ತಾಗಿದ್ದು ನಿಮಗೆ, ಟರ್ನಲಲ್ಲಿ ಕುಸ್ಕೊಂಡು ಅಪಘಾತ ಆಗಿದ್ದು ಕೇಳಿದ್ದೀರಾ, ನ್ಯೂಸು ಮತ್ತು ಪತ್ರಿಕೆಗಳಲ್ಲಿ ಓದಿರ್ತೀರ. ಅದು ಇದೇ ಸೈಡ್ಗಳ ಕಡೆ
ಆಗಿದಂಥದ್ದು. ಈಗ ಆಲ್ಮೋಸ್ಟು ಟರ್ನಲ್ಗಳೆಲ್ಲ ರೆಡಿಯಾಗಿದೆ. ಕೆಲವು ಕಡೆ ಇನ್ನೂ ಬಿಟ್ಟಿಲ್ಲ, ಕೆಲವು ಕಡೆ ಇದು ಹಳೇದಿದು ರೆಡಿ ಫಸ್ಟ್ ಮಾಡಿರೋದು, ಹಾಗಾಗಿ ಇಲ್ಲಿ ಬಿಟ್ಟವ್ರೆ. ಇದೇ ಥರ ಟರ್ನಲ್ಗಳು ಇನ್ನು ಉತ್ತರಾಖಂಡ್ ಕಡೆ ತುಂಬ ಆಗ್ತಾಯಿದೆ. ಈ ಕಡೆ ಕೇದಾರ್ನಾಥ್ ಮತ್ತು ಬದ್ರಿನಾಥ್, ಗಂಗೋತ್ರಿ ಸೈಡು ಹೋಗೋದು ಸೈಡೆಲ್ಲ ಟರ್ನಲ್ಗಳನ್ನ ಮಾಡ್ತಿದ್ದಾರೆ. ಅದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ, ಇದೇ ಗುಪ್ತಕಾಶಿಯ ದರ್ಶನ ನಾವು ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗುಪ್ತಕಾಶಿ ದೇವಸ್ಥಾನ ಹೇಗಿದೆ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ನಮ್ಮ ವಿಡಿಯೋಗಳು ಇದೇ ಥರ ಬರ್ತಾ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗುಪ್ತಕಾಶಿ ಮತ್ತು ನೆಕ್ಸ್ಟು ಯಾವ್ಯಾವುದಿದೆ ಅದೆಲ್ಲ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ.